ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋಕೆ ನೀರು ಅತ್ಯಗತ್ಯ. ಆದರೆ ಕೆಲವು ಆಹಾರಗಳನ್ನು ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ನಿಧಾನವಾಗಿ ಅಜೀರ್ಣ, ಹೊಟ್ಟೆ ಉಬ್ರ ಮತ್ತೆ ಮಲಬದ್ಧತೆ ಉಂಟಾಗಬಹುದು. ಆಯುರ್ವೇದದ ಪ್ರಕಾರ ಊಟದ ನಂತರ ಕನಿಷ್ಠ 30 ನಿಮಿಷಗಳಾದ ಮೇಲೆ ಮಾತ್ರ ನೀರು ಕುಡಿಬೇಕು. ತಕ್ಷಣ ಕುಡಿಯೋದ್ರಿಂದ ಜೀರ್ಣಕಾರಿ ಕಿಣ್ವಗಳು ದುರ್ಬಲಗೊಳ್ಳುತ್ತೆ ಅಂತ ಅಧ್ಯಯನಗಳು ತಿಳಿಸಿವೆ. ಇನ್ನು ಪಪ್ಪಾಯಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ತಿಂದ ತಕ್ಷಣ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ನಿಧಾನ ಆಗುತ್ತೆ. ಪಪ್ಪಾಯಿ ತಿಂದ ನಂತರ ಕನಿಷ್ಠ 40 ರಿಂದ 50 ನಿಮಿಷ ಕಾಯುವುದು ಉತ್ತಮ. ಬಾಳೆಹಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತೆ ಫೈಬರ್ ಹೀರಿಕೊಳ್ಳೋದಕ್ಕೆ ಹೊಟ್ಟೆಯ ಕಿಣ್ವಗಳು ಅಗತ್ಯ. ತಕ್ಷಣ ನೀರು ಕುಡಿಯೋದ್ರಿಂದ ಅವು ದುರ್ಬಲಗೊಳ್ಳುತ್ತವೆ. ಹಾಗಾಗಿ ಬಾಳೆಹಣ್ಣನ್ನ ತಿಂದ ಮೇಲೆ ಕೂಡ 30 ನಿಮಿಷ ಆದ್ರೂ ಕೂಡ ಕಾಯಬೇಕು. ಹುಳಿ ಹಣ್ಣುಗಳು ಹೊಟ್ಟೆಯ ಆಮ್ಲ ಉತ್ಪಾದನೆಯನ್ನ ಹೆಚ್ಚಿಸುತ್ತವೆ. ಇನ್ನು ನೀರು ಕುಡಿಯೋದ್ರಿಂದ ಆಮ್ಲಗಳು ದುರ್ಬಲಗೊಂಡು ಅಜೀರ್ಣ ಉಂಟಾಗುತ್ತೆ. ಅದಕ್ಕಾಗಿ ಸಿಟ್ರಿಕ್ ಹಣ್ಣುಗಳನ್ನ ತಿಂದ ಮೇಲೆ ಕನಿಷ್ಠ 30 ನಿಮಿಷ ಕಾದು ನೀರನ್ನ ಕುಡಿಯೋದು ಒಳ್ಳೆಯದು. ಕಡಲೆಕಾಯಿಯಲ್ಲಿ ಇರುವಂತಹ ಕೊಬ್ಬು ಮತ್ತೆ ಪ್ರೋಟೀನ್ಗಳು ನಿಧಾನವಾಗಿ ಜೀರ್ಣ ಆಗುತ್ತೆ. ತಕ್ಷಣ ನೀರು ಕುಡಿಯೋದು ಹೊಟ್ಟೆ ಭಾರ ಆದಂತೆ ಭಾಸವಾಗುತ್ತೆ. ಹೀಗಾಗಿ 20 ರಿಂದ 30 ನಿಮಿಷ ಕಾದು ನೀರನ್ನ ಕುಡಿಯುವಂಥದ್ದು ಉತ್ತಮ. ಬೆಚ್ಚಗಿನ ಹಾಲಿನ ನಂತರ ನೀರು ಕುಡಿಯೋದ್ರಿಂದ ಹೊಟ್ಟೆಯ ಆಮ್ಲ ದುರ್ಬಲಗೊಳ್ಳುತ್ತೆ, ಪ್ರೋಟೀನ್ ಹೀರಿಕೊಳ್ಳುವಿಕೆ ನಿಧಾನವಾಗುತ್ತೆ ಮತ್ತೆ ಅಜೀರ್ಣಕ್ಕೆ ಕಾರಣ ಆಗಬಹುದು. ಹೀಗಾಗಿ ಹಾಲು ಕುಡಿದ ನಂತರ ಕನಿಷ್ಠ 30 ನಿಮಿಷದಿಂದ 1 ಗಂಟೆ ಆದ ಬಳಿಕ ನೀರು ಕುಡಿಯೋದು ಉತ್ತಮ. ಈ ಸರಳ ಕ್ರಮಗಳನ್ನ ಪಾಲಿಸಿದ್ರೆ ಜೀರ್ಣಕ್ರಿಯೆ ಸುಗಮವಾಗುತ್ತೆ ಮತ್ತೆ ದೇಹ ಆರೋಗ್ಯವಾಗಿ ಇರುತ್ತೆ.